ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಹೋದಲ್ಲಿ ಡಾಕ್ಟರ್ ಹೇಳಿದ್ ಕೇಳಿ ಶಾಕ್ ಆಯ್ತು. ಹಾಯ್ ಎಲ್ಲರೂ, ಹೆಂಗಿದ್ರಿ? ಹಾಗೆ ಇವತ್ತು ಬೆಳಿಗ್ಗೆ ಫಸ್ಟ್ ಶೂಟ್ ಇತ್ತು, ಪ್ರಾಡಕ್ಟ್ ಇದ್ದು, ಅದನ್ನು ಶೂಟ್ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಹೊರಟೆ. ಒಬ್ಬನೇ ಹೋಗಿ ಶೂಟಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಒಬ್ಬನ ಕರ್ಕೊಂಡೆ, ಅದರೊಟ್ಟಿಗೆ ಮತ್ತೊಬ್ಬನಸು ಬಂದ. ಸೊ ಇಬ್ಬರನ್ನು ಕರ್ಕೊಂಡು ಅಲ್ಲಿಂದ ಡೈರೆಕ್ಟ್ ಶೂಟಿಂಗ್ ಪಾಯಿಂಟಿಗೆ ಹೊರಟ್ವಿ. ಶೂಟಿಂಗ್ ಪಾಯಿಂಟಿಗೆ ಹೋಗೋಕ್ಕಿಂತ ಮೊದಲು ಗ್ಯಾರೇಜ್ ಓಪನ್ ಮಾಡಿ ಪ್ರಾಡಕ್ಟ್ ಮತ್ತು ಸಿಲಿಂಡರ್ ಬೇಕಿತ್ತು, ಅದನ್ನು ತಗೊಂಡು ಹೊರಟೆ. ಬ್ಲಡ್ ಡೊನೇಟ್ ಮಾಡಲಿಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಆದಷ್ಟು ಬೇಗ ಶೂಟೆಲ್ಲ ಮುಗಿಸಿ ಎಲ್ಲ ಕ್ಲಿಪ್ಪನ್ನೆಲ್ಲ ತೆಗೆದು ಕ್ಲಿಯರ್ ಮಾಡ್ಕೊಂಡ್ವಿ. ಕಡೆಗೆ ಎಡಿಟಿಂಗ್ ಮಾಡಿ ಇಟ್ಕೊಂಡ್ವಿ, ಯಾಕಂದರೆ ಕಡೆಗೆ ಅಪ್ಲೋಡ್ ಮಾಡುವ ಅಂತ. ರೆಡ್ ಕ್ಯಾಮ್ಗೆ ಬಂದಮೇಲೆ ಗೊತ್ತಾಗಿದೆ ಇಲ್ಲಿ ಪಲಾವ್ ಮತ್ತು ಮಾಲ್ಟ್ ಕೊಡ್ತಿದ್ದಾರೆ ಅಂತ. ಅದನ್ನು ಕುಡಿದು ತಿಂದು ಹಾಗೆ ಇವ್ರ ಹತ್ರ ಒಂದು 4 ಲೀಟರ್ ತೆಗುವಲ್ಲಿ ಬ್ಲಡ್ ಕೊಡೋಕೆ ಅಂತ ತುಂಬ ಜನ ಬಂದಿದ್ರು. ಸೊ ಅದರಲ್ಲಿ ನಾವು ವೇಟಿಂಗ್ ಲಿಸ್ಟಲ್ಲಿ ನಿಂತು ಕಾದು ಕಡೆಗೆ ಫಾರ್ಮ್ ಎಲ್ಲ ಬರೆದಾದ್ಮೇಲೆ ಬ್ಲಡ್ ಟೆಸ್ಟ್ ಇತ್ತು, BP ಚೆಕ್ ಮಾಡಿದ್ರು, ಅದನ್ನೆಲ್ಲ ಕ್ಲಿಯರ್ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ಬ್ಲಡ್ ಟೆಸ್ಟ್ ಮಾಡ್ತಾ ಇರುವಾಗ ಅವ್ರು ಡಾಕ್ಟರ್ ಹೇಳಿದ್ದು ಕೇಳಿ ಶಾಕ್ ಆಯಿತು. ಅದೇನಂತ ಹೇಳಿದರೆ, ನನ್ನ ರಕ್ತದಲ್ಲಿ ಹೆಮೋಗ್ಲೋಬಿನ್ ಕಡಿಮೆ ಉಂಟಂತೆ, ಸೊ ಅದಕ್ಕೆ ನೀವೀಗ ರಕ್ತ ಕೊಡೋದು ಬೇಡ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಅದನ್ನು ಕೇಳಿ ತುಂಬ ಬೇಜಾರಾಯಿತು. ಯಾಕಂತ ಹೇಳಿದರೆ ಒಂದು ಒಳ್ಳೆ ಮನಸ್ಸಿಂದ ಬಂದಿದ್ದೆ, ಬ್ಲಡ್ ಡೊನೇಟ್ ಮಾಡಿ ಯಾವ್ದಾದ್ರು ಜೀವ ಉಳಿಯುತ್ತೆ ಅಂತ. ಅದಕ್ಕೆ ಹೇಳೋದು, ನಾವು ಲೈಫಲ್ಲಿ ಏನು ಎಣಿಸ್ಕೊಂಡಿದ್ವಿ ಅದು ಆಗಲ್ಲ ಅಂತ. ಸೊ ಏನಿಲ್ಲ, ಅವ್ರು ಹೇಳಿದರು ಅಷ್ಟೇ, ಐರನ್ ಕಡಿಮೆ ಉಂಟು, ಅದಕ್ಕೋಸ್ಕರ ನೀವು ಖರ್ಜೂರ ತಿನ್ಬೋದು, ಅದನ್ನು ಬಿಟ್ಟು ಬೇರೆ ಎಲ್ಲ ತುಂಬ ಫ್ರೂಟ್ ಇದೆಲ್ಲ ಹೆಸರು ಹೇಳಿದರು, ಅದನ್ನೆಲ್ಲ ತಿಂದು ಸ್ವಲ್ಪ ಹೆಮೋಗ್ಲೋಬಿನ್ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗೇ ಬಂದವರಿಗೆ ಸುಂಕವಿಲ್ಲ ಅಂತ ಅಲ್ಲಿಂದ ಹೊರಟ್ವಿ ನೋಡಿ.